ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ಒಂದು ಅವೈಜ್ಞಾನಿಕ ಕಳಪೆ ಕಾಮಗಾರಿಯ ಕುರಿತು ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಒಂದು ವರದಿಯನ್ನ ಮಾಡಿತ್ತು. ಆ ಒಂದು ವರದಿ ಇದೀಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬೆಂಗಳೂರಿನಲ್ಲಿ ಕೆಎನ್ಬಿ ವರದಿಯ ಬಿಗ್ ಇಂಪ್ಯಾಕ್ಟ್. ಕಳಪೆ ಕಾಮಗಾರಿಯ ಬಗ್ಗೆ ಕೆಎನ್ಬಿ ವರದಿ ಪ್ರಸಾರವನ್ನ ಮಾಡಿತ್ತು. ವರದಿಯ ಪ್ರಸಾರ ಮಾಡಿದ ಬೆನ್ನಲ್ಲೇ ಜಿಬಿಎ ಅಲರ್ಟ್ ಆಗಿದೆ. ಶೇಷಾದ್ರಿಪುರಂನಲ್ಲಿ ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿ ನಡೆದಿತ್ತು. ಅವೈಜ್ಞಾನಿಕ ಚರಂಡಿ ಕಾಮಗಾರಿ ನಿರ್ಮಾಣವಾಗಿತ್ತು. ಕೆಎನ್ಬಿ ವರದಿ ಬಳಿಕ ಕಳಪೆ ಚರಂಡಿ ತೆರವನ್ನ ಮಾಡಲಾಗಿದೆ. ಪ್ಲಾಟ್ಫಾರ್ಮ್ ರಸ್ತೆಯಲ್ಲಿ ಚರಂಡಿಯ ಕಾಮಗಾರಿ ಅವೈಜ್ಞಾನಿಕ ಕಾಮಗಾರಿಯಿಂದ ಎಡವಟ್ಟಾಗಿತ್ತು. ವ್ಯಕ್ತಿಯ ಕಾಲು ಮುರಿದ ಬಗ್ಗೆ ನಿಮ್ಮ ಕೆಎನ್ಬಿ ನ್ಯೂಸ್ ರಿಪೋರ್ಟ್ ಮಾಡಿತ್ತು. ಜಿಬಿಎ ಸ್ಥಳಕ್ಕೆ ಭೇಟಿ ನೀಡಿ ಕಳಪೆ ಕಾಮಗಾರಿಯನ್ನ ತೆರವು ಮಾಡಿದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ನಡೆದಂತಹ ಅವೈಜ್ಞಾನಿಕ ಕಳಪೆ ಕಾಮಗಾರಿಯ ಕುರಿತಾಗಿ ನಿರಂತರವಾಗಿ ನಾವು ಕರ್ನಾಟಕ ನ್ಯೂಸ್ ಬೀಟ್ನಿಂದ ವರದಿಯನ್ನ ಮಾಡಿದ್ವಿ. ಹಾಗೆ ಸಾರ್ವಜನಿಕರ ಒಂದು ಅಳಲು ಹಾಗೆ ಅವರ ಆಕ್ರೋಶವನ್ನ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಮುಖಾಂತರ ಜಿಬಿಎ ಅಧಿಕಾರಿಗಳಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಿದ್ವಿ. ಇದೀಗ ಕರ್ನಾಟಕ ನ್ಯೂಸ್ ಬೀಟ್ನ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಶೇಷಾದ್ರಿಪುರಂನಲ್ಲಿ ಕಳಪೆ ಕಾಮಗಾರಿಯಿಂದ ಚರಂಡಿಯ ಒಂದು ಕಾಮಗಾರಿ ನಿರ್ಮಾಣವಾಗ್ತಾ ಇತ್ತು. ಆದ್ರೆ ಈಗ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಿರಂತರವಾಗಿ ಸುದ್ದಿ ಮಾಡಿದ ಬೆನ್ನಲ್ಲೇ ಇದೀಗ ಎಚ್ಚೆತ್ತುಕೊಂಡಿರುವಂತದ್ದು. ಎಚ್ಚೆತ್ತಂತಹ ಪಾಲಿಕೆ ಅಧಿಕಾರಿಗಳು ಹೊಸದಾಗಿ ಸರಿಯಾದ ಕಾಮಗಾರಿ ಮಾಡಲು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ನಾವು ಎತ್ತಿದಂತಹ ಕಳಪೆ ಕಾಮಗಾರಿಯ ವಿಚಾರ ಇವತ್ತು ಅಧಿಕಾರಿಗಳ ಗಮನ ಸೆಳೆದಿರುವಂತದ್ದು. ನಮ್ಮ ನಿರಂತರ ಹೋರಾಟಕ್ಕೆ ಇದೀಗ ಫಲ ಕೂಡ ಸಿಕ್ಕಿದೆ. ಪಾಲಿಕೆಯ ಅಧಿಕಾರಿಗಳು ಹೊಸ ಕಾಮಗಾರಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಹಾಗೆ ಹಳೆ ಕಾಮಗಾರಿಯನ್ನ ಸಂಪೂರ್ಣವಾಗಿ ತೆರವು ಮಾಡ್ತಾ ಇರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಕಳಪೆ ಕಾಮಗಾರಿಯಿಂದ ವ್ಯಕ್ತಿಯೋರ್ವ ಕಾಲು ಮುರಿದುಕೊಂಡಂತಹ ದೃಶ್ಯಾವಳಿಗಳು. ಇನ್ನ ಈ ಕುರಿತಂತೆ ನಿಮ್ಮ ಕೆಎನ್ಬಿ ಒಂದು ನಿರಂತರವಾಗಿ ವರದಿಯನ್ನ ಮಾಡಿತ್ತು. ಇದೀಗ ಅಧಿಕಾರಿಗಳು ಅಲರ್ಟ್ ಆಗಿರ್ತಕ್ಕಂಥ ದೃಶ್ಯಾವಳಿಗಳು. ಅಂದ್ರೆ ಆ ಚರಂಡಿ ನಿರ್ಮಾಣ ಏನಿತ್ತು ಆ ಕಾಮಗಾರಿಯನ್ನ ಸಂಪೂರ್ಣವಾಗಿ ತೆರವುಗೊಳಿಸ್ತಾ ಇರುವಂತದ್ದು. ಹಾಗಾದ್ರೆ ಈ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಏನು ಕಾಂಟ್ರಾಕ್ಟ್ ಅನ್ನ ತೆಗೆದುಕೊಂಡಿತ್ತು ಆ ಕಾಂಟ್ರಾಕ್ಟ್ ಅನ್ನ ಬ್ಲಾಕ್ ಲಿಸ್ಟಿಗೆ ಹಾಕುತ್ತಾ ಒಂದು ಕಂಪನಿಯನ್ನ, ಇದು ಕೂಡ ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿರುವಂತದ್ದು. ಒಟ್ಟಾರೆಯಾಗಿ ನಾವಿಲ್ಲಿ ಗಮನಿಸಬೇಕಾದ್ರೆ ಅಧಿಕಾರಿಗಳು ಇದೀಗ ಹೊಸ ಕಾಮಗಾರಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ನಾವು ನಿಜಕ್ಕೂ ಕೂಡ ಸುಮ್ಮನೆ ಸುದ್ದಿ ಮಾಡಲ್ಲ, ಪ್ರಶ್ನೆ ಕೇಳ್ತೀವಿ, ಸತ್ಯವನ್ನ ತೋರಿಸ್ತೀವಿ. ಮೊನ್ನೆ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಕಳಪೆ ಕಾಮಗಾರಿಯ ಬಗ್ಗೆ ಮಾಡಿದಂತಹ ನಿರಂತರ ವರದಿ ಇವತ್ತು ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಮೌನವಾಗಿದ್ದಂತಹ ಪಾಲಿಕೆ ಅಧಿಕಾರಿಗಳು ಇದೀಗ ಎಚ್ಚೆತ್ತುಕೊಂಡಿದ್ದಾರೆ. ಹೊಸ ಕಾಮಗಾರಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅವೈಜ್ಞಾನಿಕ ಚರಂಡಿ ಕಾಮಗಾರಿಯಿಂದ ಓರ್ವ ಕಾಲು ಮುರಿದುಕೊಂಡಂತಹ ಘಟನೆ ನಡೆದಿತ್ತು. ಈ ಒಂದು ಸುದ್ದಿಯನ್ನ ನಿರಂತರವಾಗಿ ನಾವು ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ನ ವರದಿ ಮಾಡೋದರ ಮೂಲಕ ಜಿಬಿಎ ಅಧಿಕಾರಿಗಳನ್ನ ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನ ಮಾಡಿರುವಂತದ್ದು. ಇದೀಗ ಜಿಬಿಎ ಅಲರ್ಟ್ ಆಗಿರುವಂತದ್ದು. ಜಿಬಿಎ ಅಧಿಕಾರಿಗಳು ಸ್ಥಳಕ್ಕೆ ನೀಡಿದ್ದಾರೆ. ಈ ಕಳಪೆ ಕಾಮಗಾರಿಯನ್ನ ತೆರವು ಕೂಡ ಗೊಳಿಸಿದ್ದಾರೆ. ಇದೇ ವಿಚಾರವಾಗಿ ಇದೀಗ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ ಆ ಒಂದು ಸ್ಥಳದಿಂದ ವಾಕ್ಥ್ರೂ ಕೂಡ ಮಾಡಿದ್ದಾರೆ. ನೋಡ್ಕೊಂಡು ಬರೋಣ. ಸಾಕಷ್ಟು ಕಡೆ ಕಾಮಗಾರಿಗಳು ನಡೀತಾ ಇರುವಂತದ್ದು. ಅದೇ ನಿಟ್ಟಿನಲ್ಲಿ ಕಳಪೆ ಹಾಗೂ ಅವೈಜ್ಞಾನಿಕ ಕಾಮಗಾರಿಗಳನ್ನ ಗುರುತಿಸಿ ಕರ್ನಾಟಕ ನ್ಯೂಸ್ ಬೀಟ್ ಈಗಾಗಲೇ ಸುದ್ದಿಯನ್ನ ಮಾಡಿತ್ತು. ಆ ಸುದ್ದಿ ಬೆನ್ನಲ್ಲಿ ಈಗ ನೋಡ್ಬೋದು, ನಾನು ಶೇಷಾದ್ರಿಪುರಂ
ಏನು ಮುಖ್ಯ ರಸ್ತೆ ಇದೆ ಅಲ್ಲಿ ಆ ಸುದ್ದಿ ಬೆನ್ನಲ್ಲಿ ಈಗ ಏನು ಕಳಪೆ ಕಾಮಗಾರಿ ಮತ್ತೆ ಅವೈಜ್ಞಾನಿಕ ಕಾಮಗಾರಿ ನಡೆದಿತ್ತು ಅಂತಹ ಕಾಮಗಾರಿ ನಡೆದಂತಹ ಚರಂಡಿಯನ್ನ ಈಗ ತೆರವುಗೊಳಿಸಿ ಅಂದ್ರೆ ಹೊಸದಾಗಿ ನಿರ್ಮಿಸಿದಂತಹ ಚರಂಡಿಯನ್ನ ತೆರವುಗೊಳಿಸಿ ಮತ್ತೆ ಹೊಸದಾಗಿ ನಿರ್ಮಾಣ ಮಾಡಲಿಕ್ಕೆ ಆದೇಶವನ್ನ ಈಗಾಗಲೇ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಏನು ಕಾಂಟ್ರಾಕ್ಟ್ ಗುತ್ತಿಗೆದಾರರು ಇದನ್ನ ಅವೈಜ್ಞಾನಿಕವಾಗಿ ಒಂದು ನಿರ್ಮಾಣವನ್ನ ಮಾಡಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಹಾಗೆ ಸಾಮಾನ್ಯ ಜನರಿಗೆ ಮತ್ತೆ ಇಲ್ಲಿರುವಂತಹ ವಾಸಿಸುವಂತಹ ಸ್ಥಳೀಯರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಕರ್ನಾಟಕ ನ್ಯೂಸ್ ಬಿಟ್ ಈಗಾಗಲೇ ಸುದ್ದಿಯನ್ನ ಮಾಡಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಆ ಸುದ್ದಿಯ ಬೆನ್ನಲ್ಲಿ ಈಗಾಗಲೇ ಒಂದು ಕ್ರಮವನ್ನ ತೆಗೆದುಕೊಂಡಿದ್ದು ಸುಮಾರು ಅಂದ್ರೆ ಒಂದು 45ರಿಂದ 50 ಅಡಿಯಷ್ಟು ಏನು ಕಾಮಗಾರಿ ಆಲ್ರೆಡಿ ನಡೆದಿತ್ತು. ಆ ಒಂದು ಕಾಮಗಾರಿ ನಡೆದಿದ್ದಂತಹ ಕಟ್ಟಡವನ್ನ ಅಂದ್ರೆ ಚರಂಡಿಯನ್ನ ಮತ್ತೆ ಆ ಒಂದು ತೆರವನ್ನ ಮಾಡಿ ಅಂದ್ರೆ ಡೆಮಾಲಿಷನ್ ಮಾಡಿ ಮತ್ತೆ ಹೊಸದಾಗಿ ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಗುತ್ತಿಗೆದಾರರಿಗೆ ವಾರ್ನಿಂಗ್ ಅನ್ನ ಕೊಟ್ಟು ಆ ಒಂದು ತೆರವನ್ನ ಮಾಡಿರುವಂತದ್ದು. ಈ ಒಂದು ಏನು ಇನ್ಸಿಡೆಂಟ್ ಅಂದ್ರೆ ಪ್ರಮುಖವಾಗಿ ಈ ಒಂದು ಪಾದಚಾರಿ ಅಂದ್ರೆ ಇಲ್ಲಿ ಪಾದಚಾರಿಗಳು ನಡೆದಾಡುವಂತ ಸಂದರ್ಭದಲ್ಲಿ ಆ ಒಂದು ಸ್ಲ್ಯಾಬ್ ಏನ್ ಹಾಕಿದ್ರು ಅಂದ್ರೆ ಕಳಪೆ ಕಾಮಗಾರಿಯಿಂದ ಇಲ್ಲ ಅವೈಜ್ಞಾನಿಕ ಕಾಮಗಾರಿಯಿಂದ ಸ್ಲ್ಯಾಬ್ ಹಾಕಿದ್ರು. ಆ ಸ್ಲ್ಯಾಬ್ನಿಂದ ಒಬ್ಬ ವ್ಯಕ್ತಿ ಕಾಲನ್ನ ಮುರ್ಕೊಂಡಿರ್ತಾನೆ ಅಂದ್ರೆ ಸ್ಲ್ಯಾಬ್ ಕುಸಿದು ಕಾಲು ಮೂಳೆ ಮುರಿಯುವಂತ ಕೆಲಸ ಆಗಿರುತ್ತೆ. ಆ ಒಂದು ಸುದ್ದಿಯನ್ನ ಕರ್ನಾಟಕ ನ್ಯೂಸ್ ಬೀಟ್ ಪ್ರಸಾರ ಮಾಡಿದ ಬೆನ್ನಲ್ಲೇ ಇವತ್ತು ಮತ್ತೆ ಈಗ ಹೊಸದಾಗಿ ಆ ಒಂದು ಏನು ಚರಂಡಿ ಇದೆ ಅದನ್ನ ಹೊಸದಾಗಿ ನಿರ್ಮಾಣ ಮಾಡಲಿಕ್ಕೆ ಈಗ ಗುತ್ತಿಗೆದಾರರು ಮುಂದಾಗಿರುವಂತದ್ದು. ಮತ್ತೆ ಒಂದು ಅಧಿಕಾರಿಗಳಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒತ್ತಾಯವನ್ನ ಮಾಡಿದ್ವಿ. ಏನಂತ ಹೇಳಿದ್ರೆ ಸಾರ್ವಜನಿಕರು ಓಡಾಡುವಂತಹ ಸ್ಥಳ ಹಾಗೆ ಸ್ಥಳೀಯರಿಗೂ ಇಲ್ಲಿ ಈ ಒಂದು ಕಾಮಗಾರಿಯಿಂದ ಇಲ್ಲ ಈ ಒಂದು ಏನು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಪ್ರೋಟೋಕಾಲ್ಸ್ ಏನಿದೆ ಇವನ್ನ ಯಾವ ಗುತ್ತಿಗೆದಾರರು ಕೂಡ ಏನು ಪಾಲಿಸ್ತಾ ಇಲ್ಲ. ಪಾಲಿಸಿದ್ರೆ ಇಂತಹ ಅವಘಡಗಳು ಅಂದ್ರೆ ಅವ ಕಾಲು ಮುರ್ಕೊಂಡಂತಹ ಸನ್ನಿವೇಶಗಳು ನಡೀತಾ ಇರಲಿಲ್ಲ. ಆದ್ರಿಂದ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಅವರು ಕೂಡ ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ರು. ಯಾವುದೇ ರೀತಿಯ ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿಗೆ ಏನಾದ್ರೂ ನಡೀತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ. ಇವತ್ತು ಅದಕ್ಕೆ ಒಂದು ಉದಾಹರಣೆಯಾಗಿ ಈ ಒಂದು ಕಳಪೆ ಕಾಮಗಾರಿ ಮತ್ತೆ ಅವೈಜ್ಞಾನಿಕ ಕಾಮಗಾರಿ ಏನಾಗಿತ್ತು ಈ ಒಂದು ಕಾಮಗಾರಿಗೆ ಈಗ ಬ್ರೇಕ್ ಅನ್ನ ಹಾಕ್ಲಿಕ್ಕೋಸ್ಕರ ಈಗ ಅದನ್ನ ಡೆಮಾಲಿಷ್ ಮಾಡಿ ಹೊಸದಾಗಿ ಆ ಒಂದು ಚರಂಡಿಯನ್ನ ಕಟ್ಟಬೇಕು ಅಂತ ಹೇಳಿ ಆದೇಶವನ್ನ ಮಾಡಿ ಈಗ ಆ ಚರಂಡಿಯನ್ನ ಕಟ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಸಂಜಯ್ ಗೌಡ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.